ಹೊಸ ದಿನ ಹೊಸ ಬ್ರೇಕ್ಫಾಸ್ಟ್ ಹಾಗೆ ಹೊಸದೊಂದು ಕಿಡ್ಸ್ ಲಂಚ್ ಬಾಕ್ಸ್ ರೆಸಿಪಿ ಅಥವಾ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಆ್ಯಸ್ ಯೂಶುವಲ್ ಒಂದು ಕಪ್ ಬಿಸಿನೀರು ಕುಡಿದ್ಬಿಟ್ಟು ಅದಾದಮೇಲೆ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಜ್ಯೂಸ್ ಮಾಡಿ ಕುಡಿತಾ ಇದ್ದೀನಿ. ಸೊ ಏರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನನಗೆ ಇವಾಗ ತುಂಬಾ ಏರ್ ಫಾಲ್ ಆಗ್ತಾಯಿತ್ತು, ಅದಕ್ಕೋಸ್ಕರ ಮಾರ್ನಿಂಗ್ ಅದನ್ನು ಕುಡಿದ್ಬಿಟ್ಟು ಇವತ್ತು ಒಂದು ವೆಜಿಟೇಬಲ್ ರೈಸ್ನ ಮಾಡ್ತಾಯಿದ್ದೀನಿ. ಪುಲಾವ್ ಅಥವಾ ವೆಜಿಟೇಬಲ್ ರೈಸ್ ಏನು ಬೇಕಾದರೂ ಹೇಳ್ಬೋದು. ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಕಸೂರಿ ಮೇಥಿ, ಚಕ್ಕೆ, ಲವಂಗ, ಸ್ಟಾರ್ ಅನೈಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆನೆಸಿರೋ ಬಟಾಣಿ, ಕ್ಯಾಪ್ಸಿಕಮ್ಮು, ಹೆಚ್ಕೊಂಡಿರೋ ತರಕಾರಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಉಪ್ಪು, ಪ್ಲೈನ್ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಮನೇಲಿ ಮಾಡ್ಕೊಂಡಿರೋ ಗರಂ ಮಸಾಲ ಹಾಕಿ ಸ್ವಲ್ಪ ಕರ್ಡ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲೇ ಬಿಸಿನೀರು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ರೈಸ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಒಂದೊಳ್ಳೆ ರೈಸ್ ರೆಡಿಯಾಗಿಬಿಡುತ್ತೆ. ತುಂಬ ಉದ್ರುದ್ರಾಗಿ ಬಂದಿತ್ತು, ತುಂಬ ಟೇಸ್ಟ್ ಕೂಡ ಸಖತ್ತಾಗಿತ್ತು. ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್. ರಾತ್ರಿ ನೆನೆಸಿದ್ದ ಬಾದಾಮಿನ ಸಿಪ್ಪೆ ತೆಗೆದು ತಿಂತಾಯಿದ್ದೀನಿ. ಅದಾದಮೇಲೆ ನನ್ನ ಮಗನ ಸ್ನ್ಯಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪನ್ನ ಬಿಸಿ ನೀರಲ್ಲಿ ಹಾಕಿ ಬಿಸಿ ನೀರಿಂದ ತೆಗೆದಿದ ತಕ್ಷಣ ಐಸ್ ವಾಟರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಕಲರೆಲ್ಲ ಹಾಳಾಗಬಾರ್ದು ಅಂತ ಹೇಳಿ ಒಂದು ಮಿಕ್ಸಿ ಜಾರಲ್ಲಿ ಬೇಯಿಸ್ಕೊಂಡಿರೋ ಪಾಲಕ್ಕು ಮತ್ತು ರಾತ್ರಿ ನೆನೆಸಿರೋ ಬಟಾಣಿನ ಚೆನ್ನಾಗಿ ಕೂಗಿಸ್ಕೊಂಡಿದ್ದೆ. ಅದನ್ನು ಕೂಡ ಹಾಕಿ ತರಿಯಾಗಿ ರುಬ್ಕೋಬೇಕು. ಅದಾದಮೇಲೆ ಒಂದು ಬೌಲಲ್ಲಿ ಇವಾಗ ರುಬ್ಕೊಂಡ್ವಿ ಅಲ್ವಾ, ಅದು ಮತ್ತು ಬೇಯಿಸಿರೋ ಆಲೂಗೆಡ್ಡೆ ಹಾಕಿ ಸ್ವಲ್ಪ ಪನ್ನೀರೆಲ್ಲ ಹಾಕ್ಬಿಟ್ಟು ತುರ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನನಗೆ ಟೈಮ್ ಇರಲಿಲ್ಲ ಅಂತ ಹೇಳಿ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ನನ್ನ ಮಗುಗೋಸ್ಕರ ಮಾಡ್ತಿರೋದ್ರಿಂದ ಸ್ಕೂಲಲ್ಲಿ ನಾನು ತೆಕ್ಕೊಡೋದಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಖಾರದ ಪುಡಿ ಯೂಸ್ ಮಾಡಿದ್ದೀನಿ. ಬೇಕು ಅಂದರೆ ಆಮ್ಚೂರು ಪೌಡರ್ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ಸೊ ಈ ಥರ ಟಿಕ್ಕಿ ಥರ ಮಾಡ್ಕೊಳ್ತಾ ಇದ್ದೀನಿ. ಬೈಂಡಿಂಗೋಸ್ಕರ ಸ್ವಲ್ಪ ಕಡಲೆ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ಬೇಕು ಅಂದರೆ ಯೂಸ್ ಮಾಡ್ಬೋದು. ಅದೇ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬಂದಿದ್ರೆ ಅಂದರೆ ಏನು ಬೇಡ. ಒಂದು ತವಾ ಮೇಲೆ ಶಾಲೋ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ತುಂಬ ನೀಟಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಸಖತ್ತಾಗಿರುತ್ತೆ. ಕಾಳುಗಳಲ್ಲಿ ಬಟಾಣಿ ತುಂಬಾ ಹೈ ಪ್ರೋಟೀನ್ ಇರೋದ್ರಿಂದ ಡೆಫಿನೆಟಾಗಿ ಒಂದು ಸಲ ಟ್ರೈ ಮಾಡಿ. ನಾನು ಕೂಡ ಬ್ರೇಕ್ಫಾಸ್ಟ್ಗೆ ಇದನ್ನೇ ತಿಂದೆ. ತುಂಬಾ ಫಿಲ್ಲಿಂಗ್ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.